ಹೌದು, ಬಂದೇ ಬಿಡ್ತು ಟೆಸ್ಲಾ. ಗ್ಲೋಬಲ್ ಕಂಪ್ನಿನ ಭಾರತದ ಕಿಂಗ ಗೆಲ್ಲೋದು ಯಾರು? ಈಗ ಶುರು ನಿಜವಾದ ಇವಿ ರೇಸ್. ಸ್ನೇಹಿತರೆ, ಕೊನೆಗೂ ಟೆಸ್ಲಾ ಕಂಪನಿ ಭಾರತಕ್ಕೆ ಬಂದಿದೆ. ಮಂಗಳವಾರ ಶುಭ ಮಂಗಳ ಮುಹೂರ್ತದಲ್ಲಿ ಮುಂಬೈನಲ್ಲಿ ಮೊದಲ ಟೆಸ್ಲಾ ಶೋರೂಮ್ ಓಪನ್ ಆಗಿದೆ. ಈ ಮೂಲಕ ಭಾರತದ ರಿಯಲ್ ಇವಿ ರೇಸ್ ಶುರುವಾಗಿದೆ. ಬಂದ್ಯಾ, ಬಾ, ನಾನ್ ರೆಡಿ ಅಂತ ಟೆಸ್ಲಾವನ್ನ ವೆಲ್ಕಮ್ ಮಾಡ್ತಿರೋದು ಮಹೀಂದ್ರಾದ ಬಾರ್ನ್ ಎಲೆಕ್ಟ್ರಿಕ್ ಪ್ರೀಮಿಯಂ ಸೆಗ್ಮೆಂಟ್ ಹಾಗೂ ಇವಿ ಮಾರ್ಕೆಟ್ ಲೀಡರ್ ಟಾಟಾದ ಅಫೋರ್ಡೆಬಲ್ ಇವಿಗಳು. ಈ ಇಂಡಿಯನ್ ಲೆಜೆಂಡ್ಗಳಿಗೆ ಗ್ಲೋಬಲ್ ಇವಿ ಪವರ್ ಹೌಸ್ ಟೆಸ್ಲಾ ಚಾಲೆಂಜ್ ಮಾಡ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಇವಿ ಮಾರಾಟ 40-50% ಜಾಸ್ತಿಯಾಗಿ ಇವಿ ಮಾರ್ಕೆಟ್ ಬೂಮ್ ಆಗ್ತಿರೋ ಭಾರತಕ್ಕೆ ಟೆಸ್ಲಾ ಎಂಟ್ರಿ ಕೊಡ್ತಿರೋ ವಿಚಾರ ಭರ್ಜರಿ ಹೈಪ್ ಕ್ರಿಯೇಟ್ ಮಾಡ್ತಿದೆ. ಹಾಗಿದ್ರೆ ಈ ಬಡಿದಾಟದಲ್ಲಿ ಗೆಲ್ಲೋದು ಯಾರು? ಭಾರತದ ಇವಿ ಮಾರ್ಕೆಟ್ನು ನುಂಗಿ ಹಾಕುತ್ತಾ ಟೆಸ್ಲಾ? ಆಪಲ್ ಐಫೋನ್ಗಳು ಒಂದು ಕಾಲದಲ್ಲಿ ಭಾರತದಲ್ಲಿ ಜಗತ್ತಿನಾದ್ಯಂತ ಯಾವ ರೀತಿ ಅಮೆರಿಕನ್ ಐಫೋನ್ ಅಂತ ಹೇಳಿ ಜನ ಕ್ಯೂ ನಿಂತ್ಕೊಂಡು ತಗೊಳ್ತಾ ಇದ್ರು, ಹಾಗೆ ಟೆಸ್ಲಾಗಳಿಗೂ ಕ್ಯೂ ನಿಲ್ತಾರಾ? ಅಥವಾ ಲೋಕಲ್ ಲೆಜೆಂಡ್ಗಳಿಗೆ ಕಾಂಪಿಟೇಷನ್ ಕೊಡೋಕ್ಕಾಗದೆ ಮಂಡಿಯೂರುತ್ತಾ ಟೆಸ್ಲಾ? ಬನ್ನಿ ಕ್ವಿಕ್ ಆಗಿ ರೋಚಕ ವರದಿಯಲ್ಲಿ ನೋಡ್ತಾ ಹೋಗೋಣ. ಬಂದೇ ಬಿಡ್ತು ಟೆಸ್ಲಾ. ಸ್ನೇಹಿತರೆ, ಬರೀ ಮೀನಾಮೇಷ ಮಾತ್ರ ಅಲ್ಲ, ವೃಷಭ, ಕಟಕ, ಮಕರ, ಕುಂಭ ಎಲ್ಲ ಎಣಿಸಿ ಕೊನೆಗೂ ಕೂಡ ಇಲಾನ್ ಮಸ್ಕ್ ಟೆಸ್ಲಾ ಭಾರತಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದೆ. ಈಗ ನೀವು ನೋಡ್ತಾ ಇರೋ ಮಾಡೆಲ್ ವೈ ಕಾರು ಅಧಿಕೃತವಾಗಿ ಭಾರತದಲ್ಲಿ ಲಾಂಚ್ ಆಗಿದೆ. ಅಂದರೆ ಇದುವರೆಗೆ ಗ್ರಾಹಕರು ಈ ಕಾರ್ನ ತಾವೇ ವಿದೇಶಗಳಿಂದ ಇಂಪೋರ್ಟ್ ಮಾಡಬೇಕಾಗಿತ್ತು. ಆದರೆ ಇನ್ನು ಮುಂದೆ ಟೆಸ್ಲಾನೇ ಇಂಪೋರ್ಟ್ ಮಾಡಿ ತನ್ನ ಶೋರೂಮ್ಗಳಲ್ಲಿ ಮಾರುತ್ತೆ. ಈ ಕಾರ್ ಬಗ್ಗೆ ಮುಂದೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ಜುಲೈ 15ನೇ ತಾರೀಕು ಮುಂಬೈನಲ್ಲಿ ಟೆಸ್ಲಾ ಶೋರೂಮ್ ಓಪನ್ ಆಗಿದೆ. 2 ತಿಂಗಳಲ್ಲಿ ಮಾಡೆಲ್ ವೈ ಕಾರ್ನ ಡೆಲಿವರಿ ಕೂಡ ಶುರುವಾಗುತ್ತೆ. ಕಾಂಪ್ಯಾಕ್ಟ್ SUV ಇದು. ಜೊತೆಗೆ ಕೆಲವೇ ದಿನಗಳಲ್ಲಿ ದಿಲ್ಲಿ, ಅದಾದ್ಮೇಲೆ ಗುರುಗ್ರಾಮ್, ನಂತರ ಬೆಂಗಳೂರಿಗೂ ಶೋರೂಮ್ ಬರುತ್ತೆ. ಸೊ ಇಡೀ ಭಾರತದಲ್ಲಿ ಧೂಳೆಬ್ಬಿಸೋಕೆ ಟೆಸ್ಲಾ ರೆಡಿ ಆಗ್ತಾ ಇದೆ. ಆದರೆ ಟೆಸ್ಲಾಗೆ ಗ್ರ್ಯಾಂಡ್ ಗಾಬರಿ ಹುಟ್ಟಿಸೋಕೆ ಲೋಕಲ್ ಸ್ಟಾರ್ಸ್ ಕೂಡ ರೆಡಿಯಾಗಿ ನಿಂತಿದ್ದಾರೆ. ಟೆಸ್ಲಾ ಮಹೀಂದ್ರಾ ಕಾಳಗ ಶುರು. ಸ್ನೇಹಿತರೆ, ಗ್ಲೋಬಲ್ ಕ್ವಾಲಿಟಿಯ ಟೆಸ್ಲಾ ಕಾರ್ಗಳಿಗೆ ಭಾರತದಲ್ಲಿ ಕೌಂಟರ್ ಕೊಡೋ ಸಾಮರ್ಥ್ಯ ಇರೋದು ಒಂದೇ ಕಂಪನಿಗೆ, ಅದು ಮಹೀಂದ್ರಾ. ಹಾಗೆ ನೋಡಿದ್ರೆ 1 ವರ್ಷದ ಹಿಂದೆ ನಿಜಕ್ಕೂ ಭಾರತಕ್ಕೆ ಹೋಗಬೇಕಾ ಅಂತ ಟೆಸ್ಲಾ ತಲೆ ಕೆರೆದು ಕೂತಿದ್ದಕ್ಕೆ ಕಾರಣನೂ ಇದೆ ಮಹೀಂದ್ರಾದ ಬಾರ್ನ್ ಎಲೆಕ್ಟ್ರಿಕ್ ರೇಂಜ್ನ SUVಗಳು ಮತ್ತು ಕಾರ್ಗಳು. 2-3 ವರ್ಷಗಳ ಹಿಂದೆ ಮಹೀಂದ್ರಾ ವರ್ಲ್ಡ್ ಕ್ಲಾಸ್ ಇವಿ ತಯಾರಿಸುತ್ತೆ ಅಂದಾಗ ಜಗತ್ತು ನಗಾಡಿತ್ತು. ಆದ್ರೆ ಬಂದು ನೋಡಿ ಬಾರ್ನ್ ಎಲೆಕ್ಟ್ರಿಕ್ ಕಾರ್ಸ್ BE6 ಹಾಗೂ XEV9e ಇವು ಕೇವಲ ಇಂಡಿಯನ್ ಟೆಸ್ಲಾ ಅಂತ ಕರೆಸ್ಕೊಂಡಿದ್ ಮಾತ್ರ ಅಲ್ಲ, ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಜಾಗತಿಕ ಆಟೋಮೊಬೈಲ್ ದಿಗ್ಗಜರೇ ತಲೆ ಮೇಲೆ ಕೈ ಹಿಡ್ಕೊಂಡು ನೋಡೋ ರೀತಿಯಲ್ಲಿ ಮಾಡಿದಾವೆ. BE6 ಹಾಗೂ XEV9e ಬುಕಿಂಗ್ ಶುರುವಾದ ಮೊದಲ 70 ದಿನದಲ್ಲಿ ಬರೋಬ್ಬರಿ 10,000 ಯೂನಿಟ್ ಸೇಲ್ ಆಗಿವೆ. ಲಾಂಚ್ ಆಗಿ 1 ವರ್ಷ ತುಂಬೋಕು ಮುಂಚೆ ಪ್ರೀಮಿಯಂ EV ಸೆಗ್ಮೆಂಟ್ ಲೀಡ್ ಮಾಡ್ತಿವೆ. ಟೆಸ್ಲಾ ಇರಲಿ, ಈಗ ಆಲ್ರೆಡಿ ಭಾರತದ ಇವಿ ಮಾರ್ಕೆಟ್ನಲ್ಲಿ ನೆಲೆಯೂರಿರೋ MG, BYDಗಳಿಗೂ ಕಾಂಪಿಟೇಷನ್ ಕೊಡ್ತಾ ಇದೆ. ಅಷ್ಟೇ ಯಾಕೆ, ಹಲವು ವರ್ಷಗಳಿಂದ ಓವರಾಲ್ ಇವಿ ಮಾರ್ಕೆಟ್ನ ಲೀಡ್ ಮಾಡ್ತಿರೋ ಟಾಟಾ ಕಾರ್ಗಳಿಗೂ ಕೌಂಟರ್ ಕೊಡ್ತಾ ಇದೆ. ಮಹೀಂದ್ರಾ ಬಾರ್ನ್ ಎಲೆಕ್ಟ್ರಿಕ್ ಕಾರ್ಗಳು ಲಾಂಚ್ ಆದ್ಮೇಲೆ ಟಾಟಾ ತನ್ನ ಇವಿ ಮಾರ್ಕೆಟ್ ಶೇರ್ನ ಸ್ವಲ್ಪನೇ ಕಳ್ಕೊಳ್ತಾ ಬರ್ತಾ ಇದೆ. ಟಾಟಾದ ಹತ್ರ ಲೋ ಬಜೆಟ್ ಇವಿ ಕಾರ್ಗಳು ಕೂಡ ಇದಾವೆ. ಆದ್ರೆ ಈ ಬಾರ್ನ್ ಎಲೆಕ್ಟ್ರಿಕ್ ಪ್ರೀಮಿಯಂ ಇವಿ ಕಾರ್ಗಳು ಆ ಸೆಗ್ಮೆಂಟ್ ನಲ್ಲಿ ಆಲ್ರೆಡಿ ಲೀಡ್ ಮಾಡ್ತಿದ್ದಾರೆ ಮಹೀಂದ್ರಾದವರು. ಲೇಟೆಸ್ಟ್ ಸೇಲ್ಸ್ ನಂಬರ್ಸ್ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮಹೀಂದ್ರಾ 2024 ಜೂನ್ ಬರೀ 486 ಯೂನಿಟ್ ಇವಿಗಳನ್ನ ಸೇಲ್ ಮಾಡಿತ್ತು. ಆದ್ರೆ ಈ ವರ್ಷ ಜೂನ್ ನಲ್ಲಿ ಬರೋಬ್ಬರಿ 3029 ಯೂನಿಟ್ ಸೇಲ್ ಮಾಡಿದೆ. ಅಂದ್ರೆ ಬರೋಬ್ಬರಿ 523% ಜಂಪ್. ಅಥವಾ ಒಂದೇ ವರ್ಷಕ್ಕೆ ಮಹೀಂದ್ರಾ ಇವಿ ಸೇಲ್ಸ್ 5 ಪಟ್ಟು ಜಂಪ್ ಆಗಿದೆ. ಅಲ್ಲದೆ ಕಳೆದ ವರ್ಷ ಮಹೀಂದ್ರಾ ಇವಿ ಮಾರ್ಕೆಟ್ ನಲ್ಲಿ ಕೇವಲ 8% ಮಾರ್ಕೆಟ್ ಶೇರ್ ಹೊಂದಿತ್ತು. XUV400 ಅನ್ನೋ ಒಂದೇ ಒಂದು ಇವಿ ಇಟ್ಕೊಂಡಿತ್ತು. ಆದ್ರೆ ಈ ವರ್ಷ ಮಹೀಂದ್ರಾ ಮಾರ್ಕೆಟ್ ಶೇರ್ ಡಬಲ್ ಆಗಿ 17% ತಲುಪಿದೆ. ಡಬಲ್ಗಿಂತನೂ ಜಾಸ್ತಿ. ಕಾರಣ ಬಾರ್ನ್ ಎಲೆಕ್ಟ್ರಿಕ್ BE6 ಹಾಗೂ XEV9e SUVಗಳು. ಹಾಗಿದ್ರೆ ಇವೆರಡರಲ್ಲಿ ಟೆಸ್ಲಾ ಮಾಡೆಲ್ ವೈಗೆ ಕಾಂಪಿಟೇಷನ್ ಯಾವುದು? ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್
ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಮಾಡೆಲ್ ವೈ ವರ್ಸಸ್ B6. ಒಂದ್ ರೀತಿ ನೋಡಿದ್ರೆ ಟೆಸ್ಲಾ ಮಾಡೆಲ್ ವೈ ಮಹೀಂದ್ರಾದ ಈ ಎರಡು ಇವಿ ಜೊತೆಗೆ ಕಾಂಪೀಟ್ ಮಾಡಬೇಕಾಗುತ್ತೆ. ಟೆಸ್ಲಾ ಮಾಡೆಲ್ ವೈ ರೀತಿ ಮಹೀಂದ್ರಾ B6 ಹಾಗೂ XEV9 ಮಿಡ್ ಸೈಜ್ SUVಗಳೇ. B6 ರೆಗ್ಯುಲರ್ ಇವಿ ಆದ್ರೆ XEV9 ಕೂಪೆ SUV. ಹಾಗಂತ ಪರ್ಫಾರ್ಮೆನ್ಸ್ ನಲ್ಲಿ ಇವೆರಡು ಮಾಡೆಲ್ ವೈಗೆ ನೆಕ್ ಟು ನೆಕ್ ಕಾಂಪಿಟೇಷನ್ ಕೊಡ್ತವೆ ಅಂತಲ್ಲ. ಯಾಕಂದ್ರೆ ಮಾಡೆಲ್ ವೈ, ಟೆಸ್ಲಾದ ಮಾಡೆಲ್ ವೈ ರೆಗ್ಯುಲರ್ SUV ಅಲ್ಲ, ಹೆಚ್ಚು ಕಮ್ಮಿ ಅದೊಂದು ಸ್ಪೋರ್ಟ್ಸ್ SUV. ಕೇವಲ 5.9 ಸೆಕೆಂಡ್ಗೆ 0 ರಿಂದ 100 ಕಿಲೋಮೀಟರ್ ವೇಗವನ್ನು ರೀಚ್ ಮಾಡುತ್ತೆ. ಗಂಟೆಗೆ 201 ಕಿಲೋಮೀಟರ್ ನ ಟಾಪ್ ಸ್ಪೀಡ್ ತಲುಪುತ್ತೆ. ಅಸಲಿಗೆ ಅಮೆರಿಕದಲ್ಲಿ ಸೇಲ್ ಆಗೋ ಆಲ್ ವೀಲ್ ಡ್ರೈವ್ ಮಾಡೆಲ್ ವೈ 4 ಸೆಕೆಂಡ್ಗೆ 0 ರಿಂದ 100ಗೆ ರೀಚ್ ಆಗುತ್ತೆ. ಆದ್ರೆ ಭಾರತಕ್ಕೆ ಬರ್ತಿರೋದು ರಿಯರ್ ವೀಲ್ ಡ್ರೈವ್ ವೇರಿಯಂಟ್ ಮಾತ್ರ. ಈ ವೇರಿಯಂಟ್ಗೆ ಮಹೀಂದ್ರಾ ಕಾರ್ಗಳು ಪರ್ಫೆಕ್ಟ್ ಕಾಂಪಿಟೇಷನ್ ಕೊಡ್ತವೆ. ಯಾಕಂದ್ರೆ B6 ಕೂಡ 6 ಸೆಕೆಂಡ್ಗೆ 0 ನಿಂದ 100 ತಲುಪುತ್ತೆ. ಅಲ್ಲದೆ ಇವಿಗಳಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾತ್ರ ನೋಡೋಕ್ಕಾಗಲ್ಲ, ರೇಂಜ್ ಕಂಪ್ಯಾರಿಸನ್ ನೋಡಿ. ಇದರಲ್ಲಿ ಮಹೀಂದ್ರಾನೇ ಟೆಸ್ಲಾಗಿಂತ ಮುಂದೆ ಇದೆ. ಮಾಡೆಲ್ ವೈ ಲಾಂಗ್ ರೇಂಜ್ ವೇರಿಯಂಟ್ 530 ಕಿಲೋಮೀಟರ್ ರೇಂಜ್ ಕೊಟ್ರೆ B6 ಬರೋಬ್ಬರಿ 683 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ಯಾಕಂದ್ರೆ ಮಾಡೆಲ್ ವೈಗಿಂತಲೂ ಪವರ್ಫುಲ್ ಬ್ಯಾಟರಿ B6 ನಲ್ಲಿದೆ. ಮಾಡೆಲ್ ವೈ ನಲ್ಲಿ 75 kWh ಬ್ಯಾಟರಿ ಇದ್ರೆ B6 ನಲ್ಲಿ 79 kWh ಬ್ಯಾಟರಿ ಇದೆ. ಅಲ್ಲದೆ ಇದು ಮಾಡೆಲ್ ವೈಗಿಂತ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. ಅದೆಲ್ಲ ಸರಿ, ಆದ್ರೆ ಟೆಸ್ಲಾ ಡ್ರೈವರ್ ಇಲ್ಲದೆ ಆಟೋಮೆಟಿಕ್ ಆಗಿ ಹೋಗುತ್ತಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಸ್ನೇಹಿತರೆ, ಮಹೀಂದ್ರಾ B6 ನಲ್ಲೂ ಲೆವೆಲ್ 5 ADAS ಇದೆ. ಅಂದ್ರೆ ಇದರಲ್ಲೂ ಟೆಸ್ಲಾ ರೀತಿ ಸೆಲ್ಫ್ ಡ್ರೈವಿಂಗ್ ಹತ್ತತ್ರದ ಆಪ್ಷನ್ ಇದೆ. ಅಲ್ಲದೆ ಟೆಸ್ಲಾ ತನ್ನ ಬ್ಯಾಟ್ರಿಗೆ 8 ವರ್ಷ ಅಥವಾ 1.6 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಟ್ಟರೆ ಮಹೀಂದ್ರಾ ಫಸ್ಟ್ ಓನರ್ಸ್ಗೆ ಲೈಫ್ ಟೈಮ್ ವಾರಂಟಿ ಕೊಡುತ್ತೆ. ಜೊತೆಗೆ ಆಫ್ಟರ್ ಸೇಲ್ ಸಪೋರ್ಟ್ ಕೂಡ ಕೊಡ್ತೀವಿ ಅಂತ ಹೇಳುತ್ತೆ. ಸೊ ಮಾಡೆಲ್ ವೈನಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ, ಡಿಕ್ಕಿನಲ್ಲಿ ಜಾಗ ಜಾಸ್ತಿ ಇದೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ವಿಚಾರದಲ್ಲೂ ಮಹೀಂದ್ರಾ ಭುಜಕ್ಕೆ ಭುಜ ಕೊಟ್ಟು ಫೈಟ್ ಮಾಡುತ್ತೆ. ಏನು ಮೇಜರ್ ಫ್ಯಾಕ್ಟರ್ ಯಾವುದು ಗೊತ್ತಾ? ಪ್ರೈಸ್. ಆ ಕಂಪ್ಯಾರಿಸನ್ ನೋಡಿದ್ರೆ ನಿಮಗೆ ತಲೆನೇ ತಿರುಗತ್ತೆ. ಒಂದು ಟೆಸ್ಲಾ ಮಾಡೆಲ್ ವೈ ಬೆಲೆಗೆ ಬರುತ್ತೆ 3 ಮಹೀಂದ್ರಾ B6. ಎಸ್ ಸ್ನೇಹಿತರೆ, ಇದೇ ಬಹುಶಃ ಟೆಸ್ಲಾದ ದೊಡ್ಡ ಮಿಸ್ಟೇಕ್ ಇರಬಹುದು. ಯಾಕಂದ್ರೆ ಪ್ರೈಸ್ ಸೆನ್ಸಿಟಿವ್ ಮಾರ್ಕೆಟ್ ಆಗಿರೋ ಭಾರತದಲ್ಲಿ ಟೆಸ್ಲಾ ತನ್ನ ಅತ್ಯಂತ ಕಮ್ಮಿ ಬೆಲೆಯ ಕಾರಾದ ಮಾಡೆಲ್ 3ನ ತಗೊಂಡ್ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಯಾಕಂದ್ರೆ ಟೆಸ್ಲಾದ ಎಂಟ್ರಿ ಲೆವೆಲ್ ಕಾರ್ ಅಂತ ಕನ್ಸಿಡರ್ ಮಾಡೋ ಮಾಡೆಲ್ 3ನ ಬೆಲೆ ಸುಮಾರು $30,000 ಅಥವಾ 25 ಲಕ್ಷ ರೂಪಾಯಿ ಅಮೆರಿಕನ್ ಪ್ರೈಸ್. ಆದರೆ ಆ ಕಾರ್ ಬಿಟ್ಟು ಟೆಸ್ಲಾ ತನ್ನ ಮಾಡೆಲ್ ವೈ SUVನ ಹಿಡ್ಕೊಂಡ್ ಬಂದಿದೆ. ಇದರ ಮುಂಬೈ ಎಕ್ಸ್ ಶೋರೂಮ್ ಬೆಲೆ ರಿಯರ್ ವೀಲ್ ಡ್ರೈವ್ ವೇರಿಯಂಟ್ಗೆ 59.89 ಲಕ್ಷ ರೂಪಾಯಿ, ಲಾಂಗ್ ರೇಂಜ್ ರಿಯರ್ ವೀಲ್ ಡ್ರೈವ್ ವೇರಿಯಂಟ್ಗೆ 67.89 ಲಕ್ಷ ರೂಪಾಯಿ. ಅಗೇನ್ ಹೇಳ್ತಾ ಇದೀವಿ, ಇದು ಎಕ್ಸ್ ಶೋರೂಮ್ ಪ್ರೈಸ್. ರಿಜಿಸ್ಟ್ರೇಷನ್, ಇನ್ಶೂರೆನ್ಸ್, ರೋಡ್ ಟ್ಯಾಕ್ಸ್ ಎಲ್ಲ ಸೇರಿ ಆನ್ ರೋಡ್ 70 ಲಕ್ಷ ರೂಪಾಯಿ ದಾಟುತ್ತೆ. ಅಸಲಿಗೆ ಈ ಮಾಡೆಲ್ ವೈ ಬೆಲೆ ಅಮೆರಿಕದಲ್ಲಿ $37,000 ಅಷ್ಟೇ, ಅಥವಾ ಸುಮಾರು 32 ಲಕ್ಷ ರೂಪಾಯಿ. ಭಾರತದಲ್ಲಿ ಯಾಕೆ ಕಾಸ್ಟ್ಲಿ? ಹಾಗಾದ್ರೆ ನಿಮಗೆಲ್ಲ ಗೊತ್ತು, ಭಾರತದಲ್ಲಿ ತಯಾರಾಗಲ್ಲ, ಕಂಪ್ಲೀಟ್ಲಿ ಬಿಲ್ಟ್ ಅಪ್ ಯೂನಿಟ್ ಇದು, CBU ಯೂನಿಟ್ಸ್. ಅಲ್ಲೇ ಪೂರ್ತಿ ರೆಡಿಯಾಗಿ ಕಾರನ್ನು ಹಂಗೆ ಇಡೀ ಕಾರನ್ನೇ ತಗೊಂಬರೋದಿಲ್ಲ, ಇಲ್ಲಿ ಬಂದು ಅಸೆಂಬಲ್ ಕೂಡ ಮಾಡೋದಿಲ್ಲ. ಹಾಗಾಗಿ 70 ರಿಂದ 100% ಇಂಪೋರ್ಟ್ ಡ್ಯೂಟಿ ಕೂಡ ಬೀಳುತ್ತೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಬೆಲೆ ಡಬಲ್ ಆಗಿ 60 ಲಕ್ಷ ಕ್ರಾಸ್ ಆಗುತ್ತೆ. ಎಕ್ಸ್ ಶೋರೂಮ್. ಇದೇ ಕಾರಣಕ್ಕೆ ಇದು ಪ್ರೀಮಿಯಂ SUV ಆದರೂ ಕೂಡ ಅದೇ ಸೆಗ್ಮೆಂಟ್ನಲ್ಲಿರೋ ಮಹೀಂದ್ರಾ ಬಾನ್ ಎಲೆಕ್ಟ್ರಿಕ್ SUVಗಳಿಗೆ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಯಾಕಂದರೆ ಮಹೀಂದ್ರಾ B6ನ ಆರಂಭಿಕ ಆನ್ ರೋಡ್ ಬೆಲೆ ಸುಮಾರು ಬೆಂಗಳೂರಲ್ಲಿ 20 ರಿಂದ 32 ಲಕ್ಷ ರೂಪಾಯಿ ಆಗುತ್ತೆ ರೇಂಜ್. XEV9 ಬೆಲೆ ಕೂಡ 25 ರಿಂದ 35 ಲಕ್ಷ ರೂಪಾಯಿಗಿಂತ ಕಮ್ಮಿನೇ ಇದೆ. ಅಲ್ಲದೆ ಈ ಸೆಗ್ಮೆಂಟ್ನಲ್ಲಿ ಮಹೀಂದ್ರಾ ಮಾತ್ರ ಇಲ್ಲ, ಟಾಟಾ ಕೂಡ ಇತ್ತೀಚೆಗೆ ಹ್ಯಾರಿಯರ್ EV ಲಾಂಚ್ ಮಾಡಿತ್ತು. ಆ ಕಾರ್ ಕೂಡ ಮಹೀಂದ್ರಾ ಪ್ರೈಸ್ ರೇಂಜ್ನಲ್ಲೇ ಇದೆ. ಟಾಟಾ ಕೌ, ನೆಕ್ಸಾನ್ EVಗಳ ಸೇಲ್ಸ್ ಕೂಡ ಚೆನ್ನಾಗಿದೆ, ಅವುಗಳ ಪ್ರೈಸ್ ಇನ್ನೂ ಕಮ್ಮಿ ಇದೆ. ಅದ್ರ ಜೊತೆಗೆ ಅದಕ್ಕಿಂತ ಕಮ್ಮಿ ಬೆಲೆಗೆ ಹುಂಡೈ ಕ್ರೆಟಾ EV ಕೂಡ ಬರ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ಮಳೆಗಾಲದ ಬಿಸಿ ಬಜ್ಜಿ ರೀತಿ ಸೇಲ್ ಆಗ್ತಿರೋ MG ವಿಂಡ್ಸರ್ EV ಕೂಡ ಇದೆ. ಅಲ್ಲದೆ ಈ ವರ್ಷ ಸುಜುಕಿ ವಿಟಾರ ಕೂಡ ಲಾಂಚ್ ಆಗಿದೆ. ಹೀಗಾಗಿ ಇಷ್ಟೆಲ್ಲ ಕಾಂಪಿಟೇಷನ್ ಇರೋ ಮಾಸ್ ಮಾರ್ಕೆಟ್ ಸೆಗ್ಮೆಂಟ್ ಟೆಸ್ಲಾ ಟಚ್ ಮಾಡೋದು ಅಷ್ಟು ಸುಲಭ ಇಲ್ಲ. 1 ವರ್ಷದಿಂದ ದಾಪುಗಾಲಿಡ್ತಿರೋ ಮಹೀಂದ್ರಾನೇ ಇನ್ನು ಮುಂದಕ್ಕೂ ಈ ಸೆಗ್ಮೆಂಟ್ ಡಾಮಿನೇಟ್ ಮಾಡೋ ಚಾನ್ಸಸ್ ಇದೆ. ಹಾಗಿದ್ರೆ ಟೆಸ್ಲಾ ಎಂಟ್ರಿಯಿಂದ ಭಯ ಪಡಬೇಕಾಗಿರೋದು ಯಾರು? ಬಹಳ ಸಿಂಪಲ್. ಈಗ ಆಲ್ರೆಡಿ 60-70 ಲಕ್ಷ ರೂಪಾಯಿಯ EVಗಳನ್ನ ಮಾರ್ತಿರೋ ಲಕ್ಸುರಿ ಬ್ರ್ಯಾಂಡ್ಸ್ ಮರ್ಸಿಡಿಸ್, BMW, ಹಾಗೆ ಮತ್ತೊಂದು ಕಡೆ ಚೀನಾ ಮೇಡ್ BYD, ಹಾಗೆ ಈಗ ವಿನ್ಫಾಸ್ಟ್ ಕೂಡ ಕಾರ್ ಲಾಂಚ್ ಆಗಿದೆ ಇಂಡಿಯಾದಲ್ಲಿ. ಬೇರೆ ಬೇರೆ ವೇರಿಯಂಟ್ಗಳು, ವಿನ್ಫಾಸ್ಟ್ ವಿಯೆಟ್ನಾಂ ಕಂಪನಿದು. ಅವರೆಲ್ಲ ಈಗ ಒಂದು ಲೆವೆಲ್ ಸ್ಪರ್ಧೆ ಮಾಡ್ತಾರೆ. ಇಲ್ಲಿ ಟೆಸ್ಲಾಗಿರೋ ಬ್ರ್ಯಾಂಡ್ ವ್ಯಾಲ್ಯೂನೇ ಬೇರೆ. ಇಲಾನ್ ಮಸ್ಕ್ EV ಅಂದ್ರೆ ಟೆಸ್ಲಾ ಅಂದ್ರೆ EV ಅನ್ನೋ ಸೆಂಟಿಮೆಂಟ್ ಗ್ಲೋಬಲಿ ಕ್ರಿಯೇಟ್ ಮಾಡೋದ್ರಲ್ಲಿ ಸಕ್ಸಸ್ ಕಂಡಿದ್ದಾರೆ. ಯಾಕಂದ್ರೆ ಬೇಗ ಎಲ್ಲರಿಗಿಂತ ಮುಂಚೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಅವರು, ಲಾರ್ಜ್ ಸ್ಕೇಲ್ನಲ್ಲಿ ತುಂಬ ಹೈಪ್ನೊಂದಿಗೆ.
ಬೇರೆಯವ್ರು ಮಾಡಿದ್ರು ಸಣ್ಣ ಪುಟ್ಟ ಲೆವೆಲ್ಗೆ ಅಷ್ಟೇ ಮಾಡಿದ್ರು. ಇದೇ ಕಾರಣಕ್ಕೆ ಈ ಕಂಪನಿ ಎಂಟ್ರಿ ಕೊಡ್ತಿರೋದು ಇಷ್ಟೊಂದು ಸುದ್ದಿ ಆಗ್ತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ಮಾರ್ಕೆಟ್ನಲ್ಲಿ ಸ್ಥಾನ ಪಡ್ಕೊಳ್ತಾರೆ ಅನ್ನೋದನ್ನ ಮಾರ್ಕೆಟೇ ಡಿಸೈಡ್ ಮಾಡುತ್ತೆ. ಜೊತೆಗೆ ಸ್ನೇಹಿತರೆ, ಕಡೆಯದಾಗಿ ಒಂದು ಫನ್ ಫ್ಯಾಕ್ಟ್. ಮುಂಬೈನಲ್ಲಿ ಶೋರೂಮ್ ಓಪನ್ ಮಾಡಿದಾರಲ್ಲ, ಆ ಶೋರೂಮ್ನ ಬಾಡಿಗೆ ಎಷ್ಟು ಗೊತ್ತಾ ತಿಂಗಳಿಗೆ? ಪರ್ ಮಂತ್ ಎಷ್ಟಿರ್ಬೋದು? 4 ಸೆಕೆಂಡ್ ಗೆಸ್ ಮಾಡಿ. 1 ಲಕ್ಷ ತಿಂಗಳಿಗೆ, 5 ಲಕ್ಷ, 10 ಲಕ್ಷ ಆಯಿತು. 4 ಸೆಕೆಂಡ್ ಆಯಿತು ಸ್ನೇಹಿತರೆ. 30 ರಿಂದ 35 ಲಕ್ಷ ರೂಪಾಯಿ ಜಸ್ಟ್ ಆ ಶೋರೂಮ್ನ ರೆಂಟ್. ಕಾರ್ ಸೇಲ್ ಆಗಲಿ ಆಗದೆ ಇರಲಿ, ಪರ್ ಮಂತ್ ಟೆಸ್ಲಾ 30 ರಿಂದ 35 ಲಕ್ಷ ರೂಪಾಯಿ ಪೇ ಮಾಡುತ್ತೆ ಆ ಶೋರೂಮ್ನ. 4000 ಸ್ಕ್ವೇರ್ ಫೀಟ್ನ ಆ ಶೋರೂಮ್ಗೆ ರೆಂಟೇ ಅಷ್ಟು ಪೇ ಮಾಡುತ್ತೆ. ವರ್ಷ 5% ಇನ್ಕ್ರೀಸ್ ಆಗುತ್ತೆ. ವರ್ಷ ಹಾಗೆ ಉಳ್ಕೊಂಡು ಬೆಳ್ಕೊಂಡು ಹೋದರೆ ಟೆಸ್ಲಾ ಭಾರತದಲ್ಲಿ. ಸೊ ಯೋಚನೆ ಮಾಡಿ, ಟೆಸ್ಲಾ ಯಾವ ಸೆಗ್ಮೆಂಟ್ನ ಟಾರ್ಗೆಟ್ ಮಾಡ್ತಾ ಇದೆ, ಯಾವ ರೀತಿಯ ಒಂದು ಬಿಸ್ನೆಸ್ನ ಟಾರ್ಗೆಟ್ ಮಾಡ್ತಾ ಇದೆ ಭಾರತದಲ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.